Hello, good morning to all of you. I'm Professor and Dr. Parampalli Surendra Upadhyay speaking from Bangalore. ಈಗ ನಿಮಗೆ 12 ಭಾವಗಳ ಬಗ್ಗೆ ಮತ್ತೊಮ್ಮೆ ತಿಳಿಸಲಿಕ್ಕಿದ್ದೇನೆ. ಈಗ ಮೊದಲನೆಯದಾಗಿ ತನುಭಾವ. ತನುಭಾವ ಅಂದರೆ ಲಗ್ನ, ಅಂದರೆ ಪೂರ್ವದಲ್ಲಿ ಪ್ರಪ್ರಥಮವಾಗಿ ಮೂಡುವಂತಹ ಒಂದು ಝೋಡಿಯಾಕ್ ಸೈನ್. ಅರ್ಥ ಆಯ್ತಾ? ಸೊ ತನುಭಾವ ಅಂದರೆ ನಮ್ಮ ದೇಹ, ಫಿಸಿಕಲ್ ಬಾಡಿ. ಆಮೇಲೆ ನಮ್ಮ ಕೈ, ಕಾಲು, ಮುಖ, ಕಾನ್ಸ್ಟಿಟ್ಯೂಷನ್ ಆಫ್ ದಿ ಬಾಡಿ. ಆಮೇಲೆ ನಿಮ್ಮ ಗುಣಗಳು ಹೇಗಿರ್ತದೆ, ಕ್ಯಾರೆಕ್ಟರ್ಸ್, ನೇಚರ್, ಬಣ್ಣ, ಯಾವುದು ಬೇಕಾದ್ರೂ ತೆಗೆದುಕೊಳ್ಳಿ. ಆಯಿತಾ? ನಿಮ್ಮ ಮುಖಭಾವ, ಅಪಿಯರೆನ್ಸ್, ಜನಗಳಿಗೆ ನೀವು ಹೇಗೆ ಅಪಿಯರ್ ಆಗ್ತೀರಾ ಅನ್ನೋದನ್ನು ಪ್ರಥಮ ಭಾವವೇ ತೋರಿಸ್ತದೆ. ಇರ್ತಾಯ್ತಾ? ಇವನು ಎಗೋಯಿಸ್ಟಿಂಗ್ ಇರ್ತಾನೋ, ಅಹಂಕಾರಿಯೋ, ಅಥವಾ ಸೋಬರ್ ನೇಚರೋ, ಅಥವಾ ವಾಚಾಳಿಯೋ, ಅಥವಾ ಒಂದು ರೀತಿಯಲ್ಲಿ ಮಿಕ್ಸಿಂಗ್ ನೇಚರೋ, ಇದೆಲ್ಲ ತಿಳಿಯೋದು ತನುಭಾವದಿಂದ. ಆಮೇಲೆ ಲಗ್ನ ಅಂದರೆ ಪ್ರಪ್ರಥಮವಾಗಿ ಪ್ರಪಂಚದಲ್ಲಿ ಎಂಟ್ರೆನ್ಸ್. ಆಯಿತಾ? ಕೇಂದ್ರದ ಮನೆ, ತ್ರಿಕೋಣದ ಮನೆ ಎರಡೂ ಆಗ್ತದೆ. ಕೇಂದ್ರ ತ್ರಿಕೋಣ 159 ತ್ರಿಕೋಣ, 14710 ಕೇಂದ್ರ. ಆಮೇಲೆ ಕೂದಲು, ಎತ್ತರ ಹೇಗಿರ್ತೀರಾ ನೋಡಿದ ತಕ್ಷಣ ಹೇಳು, ಇವರು ಜಮಿನಿಯವರು, ಸುಮಾರು 5 ಅಡಿ 10 ಇಂಚು ಇರಬೇಕಲ್ಲ ಇವರು. ಇವರು ಮೇಷಲಗ್ನದವರು, ಇವರು ಕೂಡ ಆ್ಯಾವ್ರೇಜ್ ಹೈಟ್ 5 ಅಡಿ 8ರಿಂದ 5 ಅಡಿ 10 ಇಂಚು 11 ಇಂಚುವರೆಗೆ ಇರಬೇಕಲ್ಲ. ಇವರು ಕುಂಭದವರು, ಇವರು ಲಂಬಿ ಉದ್ದದವರು. ತುಲಾ ಲಗ್ನದವರು, ಇವರು ಉದ್ದದವರು, 5 ಅಡಿ 10 ಇಂಚಿಂದ 6 ಅಡಿ 2 ಇಂಚು 3 ಇಂಚು 1 ಇಂಚು ಇರ್ತಾರೆ. ಕನ್ಯಾ ಲಗ್ನದವರು ಕುಳ್ಳರು, ಕುಬ್ಜರು. ಕನ್ಯಾ ಲಗ್ನದವರು, ಕರ್ಕ ಲಗ್ನದವರು ಮೀಡಿಯಮ್ ಹೈಟ್, 5 ಅಡಿ 6 ಇಂಚ್, 5 ಅಡಿ 7 ಇಂಚ್, 5 ಅಡಿ 4 ಇಂಚ್, 5 ಅಡಿ 2 ಇಂಚ್ ಹೀಗೆ. ಸಿಂಹದವರು, ಇವರು ಕೂಡ ಕುಳ್ಳರು. ಮಕರದವರು, ಇವರು ಸಾಮಾನ್ಯವಾಗಿ 5 ಅಡಿ 10 ಇಂಚು, 5 ಅಡಿ 8 ಇಂಚು ಇರ್ತಾರೆ. ಧನುರ್ಲಗ್ನ, ಇವರು ಸ್ವಲ್ಪ ಸ್ಟೌಟ್ ಬಾಡಿ. ಹೀಗೆ ನೋಡಿ, ಲಗ್ನವನ್ನು ನೋಡಿಬಿಟ್ಟೆ. ಮೀನ ಲಗ್ನದವರು, ಇವರು ಹಾಗೆ ಬಿಳಿ ಗುಂಡಗೆ, 5 ಅಡಿ 6 ಇಂಚ್, 5 ಅಡಿ 7 ಇಂಚ್ ಇರ್ತಾರೆ ಅಂತ. ವೃಷಭದವರು, ಇವರು ಒಂದು ರೀತಿಯಲ್ಲಿ ಎವರೇಜ್ ಹೈಟ್ ಇದ್ದವರು. ಆಯಿತಾ? ವೃಶ್ಚಿಕದವರು, ಇವರು ಕೆಂಪಾಗಿರ್ತಾರೆ, ಒಂದು ರೀತಿಯಲ್ಲಿ ಎವರೇಜ್ ಹೈಟು ಅಂತ ಹೇಳಬಹುದು. ಸೊ ಹೀಗೆ ನೀವು ಹೇಳುವಂಥ ಪರಿಸ್ಥಿತಿ ಇರಬೇಕು. ಇನ್ನು ತನುಭಾವದಿಂದ ಧನಭಾವಕ್ಕೆ ಬರೋಣ, ಕುಟುಂಬ ಭಾವಕ್ಕೆ ಬರೋಣ, ಕಾಲಪುರುಷನ 2ನೇ ಮನೆಗೆ ಬರೋಣ, ಕಾಲಪುರುಷನ ಮುಖಕ್ಕೆ ಬರೋಣ. ಅದು ತಲೆ. ಮೊದಲನೆಯದು ತನುಭಾವ ಹೆಡ್. ಅಂದರೆ ಹಾಗಂತಲ್ಲ, ಮೊದಲು ಇರುವುದೇ ಎಂಟ್ರೆನ್ಸ್, ತಲೆ ಫಸ್ಟ್ ಬರ್ತದೆ ಅಂತ ಇಟ್ಕೊಳ್ಳಿ. ಆದರೆ ಹಿಂದೆ ಕುಂಡಿ ಬಂದವರು ಎಂಥದ್ದು ಅಂತ ಕೇಳ್ಬೋದು. ಪೃಷ್ಠೋದಯ ಹಾಗೂ ಶೀರ್ಷೋದಯ ಅಂತ ಅದರಲ್ಲಿ 2 ಭಾಗಗಳನ್ನು ನಿಮಗೆ ಮೊದಲೇ ಹೇಳಿದ್ದೇನೆ. ಧನಭಾವ, ಕುಟುಂಬ ಭಾವ ಅಂದರೆ ನಿಮಗೆ ನಿಮ್ಮ ಬ್ಯಾಂಕಿನ ಖಾತಾ ಭಾವ, ಮಾತಿನ ಭಾವ, ಆಮೇಲೆ ಬಲಗಣ್ಣಿನ ಭಾವ. ಆಯಿತಾ? ಆಮೇಲೆ ಮಾತು ಗೊತ್ತಾಯ್ತಲ್ಲ, ವಾಯ್ಸ್, ಧ್ವನಿ, ಗಂಟಲು, ಥ್ರೋಟ್. ಆಯಿತಾ? ನಿಮ್ಮ ಅರ್ಲಿ ಚೈಲ್ಡ್ಹುಡ್ಡಿನ ಜೀವನ, ಆಮೇಲೆ ಈ ಪ್ರೈಮರಿ ಎಜುಕೇಷನ್ನ ಜೀವನ. ಆಯಿತಾ? ಹಣಕಾಸಿನ ವ್ಯವಹಾರ, ಮುಖ, ಹಲ್ಲು, ಕುತ್ತಿಗೆ, ಒಟ್ಟಾರ ಮೇಲೆ ಒಂದು ರೀತಿಯಲ್ಲಿ ನಿಮ್ಮ ದೃಷ್ಟಿಕೋನ ಎಲ್ಲ ಒಂದು ಹೇಳ್ತದೆ. 2ನೇ ಭಾವ ಮಾರಕ ಭಾವ, 2 ಮತ್ತು 7 ಮಾರಕ, ತಿಳ್ಕೊಳ್ಳಿ. ಆಯಿತಾ? ಸೊ ಆದ್ದರಿಂದ ಇದು ನಿಮ್ಮಲ್ಲಿನ
ಹಣಕಾಸನ್ನು ತಿಳಿಸ್ತದೆ, ಕುಟುಂಬ ಭಾವವನ್ನು ತಿಳಿಸ್ತದೆ. ಅಲ್ಲಿರುವ ಗ್ರಹಗಳ ಮೇಲೆ ನೀವು ನೇಚರ್ ಹೇಗಿರುತ್ತೆ ಅಂತ. ಶುಕ್ರ ಇದ್ದರೆ ಲಕ್ಷ್ಮಿಗೇನು ಕಡಿಮೆ ಇಲ್ಲ, ಬುಧ ಇದ್ದರೆ ಮಾತಿಗೇನು ಕಡಿಮೆ ಇಲ್ಲ, ಚಂದ್ರ ಇದ್ದರೆ ಅಡುಗೆ ಒಳ್ಳೆ ರುಚಿ ಮಾಡ್ತೀರ, ಆಮೇಲೆ ಕ್ಯಾರಿಂಗ್ ನೇಚರ್ ಇರುತ್ತೆ. ಸೂರ್ಯ ಇದ್ದರೆ ಸಿಕ್ಕಾಪಟ್ಟೆ ಅಹಂಕಾರಿ ಮಾತುಗಳನ್ನು ಆಡ್ತೀರಾ ಅಂತ. ಕುಜ ಇದ್ದರೆ ರೌದ್ರಾವತಾರ, ಸಿಟ್ಟು, ಮಾತಿನಲ್ಲಿ ಬೆರಸುಂಟು ಅಂತ. ಇನ್ಯಾರು ಶನಿ ಇದ್ದರೆ ಅಯ್ಯೋ ತೊದಲು ನುಡಿ, ಲೈಟು ಅಂತ ಹೇಳುವರು. ಆಯಿತಾ? ಶನಿ ಅಂದರೆ ಮಂದಗ್ರಹ, ನಿಧಾನ, ಲಂಗಡ. ನೋಡಿ ಎಷ್ಟೆಲ್ಲ ವಿಚಾರಗಳನ್ನು ನಾವು ತಿಳಿಬೋದು. ಸೊ ಗುರು ಇದ್ದರೆ ಒಳ್ಳೆಯ ಭಾವನೆ, ಒಳ್ಳೆಯ ಮಾತು, ಕೇಳು ಅನಿಸುತ್ತೆ, ಖಾನಾಜಿಂಗಿ ಇಲ್ಲ. ಕುಜ ಇದ್ದರೆ ದೊಡ್ಡ ತುಂಟ, ಮಾತಿನಲ್ಲಿ ಬಿರುಸು. ರಾಹು ಇದ್ದರೆ ನಂಬಲೇಬಾರ್ದು, ಮಾಯಾ ಪ್ರಪಂಚಕ್ಕೆ ಕೊಂಡೊಯ್ಯುವನು, ಅರಳು ಹೊಟ್ಟಿದಂಗೆ ಮಾತಾಡ್ತಾರೆ. ನೋಡಿ, ಈ ಒಂದು ಭಾವವನ್ನು ತಿಳ್ಕೊಂಡ್ರೆ ಎಷ್ಟೆಲ್ಲ ಇರ್ತದೆ, ಹೌದಾ? ಆಯಿತಾ? ಇನ್ನು ಮೂರನೇ ಭಾವ ಹೇಗಿರುತ್ತೆ? ಮೂರನೇ ಭಾವ ಎಂಬುದು ನಿಮಗೆ ಸಹಜ ಭಾವ, ಧೈರ್ಯದ ಭಾವ, ಕರೇಜಿಯಸ್. ಆಯಿತಾ? ಆಮೇಲೆ ಒಂದು ರೀತಿಯಲ್ಲಿ ಥಿಯೇಟರ್, ಡ್ರಾಮಾ, ಡೈರೆಕ್ಷನ್, ಪೇಂಟಿಂಗ್, ಡ್ರಾಯಿಂಗ್, ಮ್ಯೂಸಿಕ್, ರೈಟಿಂಗ್, ಸ್ಪೋರ್ಟ್ಸ್, ಟ್ರಾವೆಲ್. ನೋಡಿ ಇದೆಲ್ಲ. ಆಮೇಲೆ ನಿಮ್ಮಲ್ಲ ಒಡ ಹುಟ್ಟಿದವರು ಸಿಬ್ಲಿಂಗ್ಸ್ ಅಂತೇಳಿ ಕರಿತೇವೆ, ಯಂಗರ್ ಸಿಬ್ಲಿಂಗ್ಸ್. ರೈವಲ್ರಿ ಕೂಡ ಹೇಳ್ಬೋದು. ಹಾಬೀಸ್, ಆ್ಯಕ್ಸೆಸ್ ಥ್ರೂ ಓನ್ ಎಫರ್ಟ್ಸ್. ನಿಮ್ಮ ಹಾಬೀಸ್ ಏನು? ನೇಬರ್ಹುಡ್ ಜೊತೆಗೆ, ಅಂದರೆ ನೆರೆಹೊರೆಯವರ ಜೊತೆಗೆ ಹೇಗಿರ್ತೀರಿ, ನೆರೆಹೊರೆಯವರು. ಆಯಿತಾ? ಆಮೇಲೆ ಏನಂತಾರೆ, ಕಮ್ಯುನಿಕೇಷನ್ ಅಂದರೆ ನೀವು ಬರೀ ಮಾತಾಡೋದಲ್ಲ, ರೈಟಿಂಗ್ ಕಮ್ಯುನಿಕೇಷನ್ ಹೇಗಿರುತ್ತೆ ಅಂಥೇಳಿ, ಅದು ಕೂಡ ಇದು ಮೂರನೇ ಮನೆ ತೋರಿಸ್ತದೆ. ಆಯ್ತಾ? ಆಮೇಲೆ ಬಲಕಿವಿ ತೋರಿಸ್ತದೆ. ಫಾದರ್ ಇನ್ ಲಾ, ಮಾವ, ಹೆಣ್ಣು ಕೊಟ್ಟ ಮಾವ. ಯಾಕಂದರೆ 7ನೇ ಮನೆಗೆ ಅದು 9ನೇ ಮನೆ ಆಗ್ತದೆ. ನೋಡಿ, 7ನೇ ಮನೆಗೆ 9ನೇ ಮನೆ. 7ನೇ ಮನೆ ಸ್ಪೌಸಿನ ಮನೆ, ಸ್ಪೌಸಿನ ಮನೆಗೆ ಸ್ಪೌಸಿನ ತಂದೆ ನಿಮಗೆ ಮಾವ, 3ನೇ ಮನೆ. ಆಯಿತಾ? ಸೊ ಆ್ಯನ್ಸೆಸ್ಟ್ರ್ ಪ್ರಾಪರ್ಟಿ ನೋಡಬೇಕಾದ್ರೆ 8ನೇ ಮನೆ ನೋಡಿ ಅಂತ. ಅಂದರೆ 3ನೇ ಮನೆಗೆ 6ನೇ ಮನೆ ಅಲ್ಲ, 3, 4, 5, 6, 7, 8. ಹೌದು. ಸೊ ಹಾಗೆ. ಆಮೇಲೆ ಕೈ ಮತ್ತು ಶ್ವಾಸಕೋಶ, ಉಪಚಯ ಹೌಸ್, ಇದು 3ನೇ ಮನೆ. ಓಕೆ, ಉಪಚಯ ಹೌಸ್ ಅಂತ ಕರೀತಾರೆ. ಆಯಿತಾ? ಇನ್ನು 4ನೇ ಮನೆ ಸುಖಭಾವ. 4ನೇ ಮನೆ ಅಂದರೆ ಸುಖಭಾವ, ತಾಯಿ. ಮೊದಲಿಗೆ ತಾಯಿ, ಪ್ರಾಪರ್ಟಿ, ರಿಯಲ್ ಎಸ್ಟೇಟ್, ಹೋಮ್, ವೆಹಿಕಲ್ಸ್, ಪಬ್ಲಿಕ್, ಸಾರ್ವಜನಿಕ ಕ್ಷೇತ್ರ. ಆಮೇಲೆ ವೆಹಿಕಲ್ಸ್, ಕಾರು. ಅದರಲ್ಲಿ ಹೈಸ್ಕೂಲ್ ಎಜುಕೇಷನಿಗೆ ಇದನ್ನು ನೋಡ್ತಾರೆ. ಡಿಗ್ರೀಸ್, ಡಾಕ್ಟ್ರೇಟ್, ಹ್ಯಾಪಿನೆಸ್, ಸ್ಟೇಟ್ ಆಫ್ ಮೈಂಡ್, ನಿಮ್ಮ ಕಂಡೀಷನ್ಸ್, ಅಂದರೆ ನೀವು ಹೇಗಿರ್ತಾರೆ, ಪ್ಯಾಷನ್ಸ್, ಎಮೋಷನ್ಸ್. ಆಯಿತಾ? ಆಮೇಲೆ ಆತ್ಮ, ನಿಮ್ಮ ಫಾರ್ಮ್ ಲ್ಯಾಂಡ್ ಏನಾದ್ರು ತಗೊಳ್ಳುತ್ತೆ ಇದ್ರಿಯೋ, ಬ್ರೆಸ್ಟ್, ನಿಮ್ಮ ಎದೆಯಲ್ಲಿ, 4ನೇ ಮನೆ ಯಾವಾಗಲೂ ಎದೆಗೆ ಸಂಬಂಧಪಟ್ಟದ್ದು. ಕ್ಯಾನ್ಸರ್ ಇದೆಯೋ, ಬ್ರೆಸ್ಟ್ ಕ್ಯಾನ್ಸರ್ ಇದೆಯೋ ಇಲ್ವೋ. ಆಮೇಲೆ ಇದು ಕೇಂದ್ರ ಸ್ಥಾನ, ಮೋಕ್ಷದ ಮನೆ. 4ನೇ ಮನೆ ಆಲ್ಸೋ ಮೋಕ್ಷ, ಕಾಮ, ಮೋಕ್ಷ, ಅರ್ಥ, ಕಾಮ, ಧನ, ತನು, ಅರ್ಥ, ಕಾಮ. ಓಕೆ, ಮೋಕ್ಷದ ಮನೆ. 1, 2, 3, 4. 2ನೇ ಭಾವ ಅರ್ಥದ ಮನೆ. 3ನೇ ಭಾವ ಸಹಜದ ಮನೆ. 4ನೇ ಭಾವ ಮೋಕ್ಷದ ಮನೆ. ಹಾಗೆ. ಆಯಿತಾ? ಇನ್ನು 5ನೇ ಭಾವ ಹೇಗೆ? ಪುತ್ರಭಾವ, ಪುತ್ರಕಾರಕನ ಮನೆ 5ನೇ ಭಾವ. 5ನೇ ಭಾವ ಇಂಟೆಲಿಜೆನ್ಸಿನ ಮನೆ, ಲವ್ ಆ್ಯಂಡ್ ರೊಮ್ಯಾನ್ಸಿನ ಮನೆ. ನೋಡಿ, ಆಯಿತಾ? ಆಮೇಲೆ ಅಬಾರ್ಷನ್ ಆಗ್ತದೋ, ನಿಮ್ಮಲ್ಲಿ ಕ್ರಿಯೇಟಿವಿಟಿ ಇದೆಯೋ, ನಿಮಗೆ ಮಕ್ಕಳಾಗ್ತದೋ,
ಪೂರ್ವ ಪುಣ್ಯ ಸ್ಥಾನ ಹೇಗಿರುತ್ತೆ, ಲಾಟ್ರೀಸ್, ಶೇರ್ ಮಾರ್ಕೆಟ್ ನೀವು ಬಿಸ್ನೆಸ್ ಮಾಡ್ತಿರೋ, ನಿಮ್ಮ ಮಾರಲ್ಸ್ ಹೇಗಿರುತ್ತೆ, ನಿಮ್ಮ ಸಂತೋಷ ಹೇಗಿರುತ್ತೆ, ನಿಮ್ಮಲ್ಲಿ ರೊಮ್ಯಾನ್ಸ್ ಹೇಗಿರುತ್ತೆ, ಎಂಟರ್ಟೈನ್ಮೆಂಟ್ ಹೇಗಿರುತ್ತೆ, ನಿಮ್ಮಲ್ಲಿ ಸ್ಪೋರ್ಟ್ಸ್ ಗುಣ ಉಂಟೋ ಇಲ್ವೋ, ನೀವು ಜನರಾಸಿಟಿ ಹೇಗಿರುತ್ತೆ, ನಿಮ್ಮದು ಸ್ಪಿರಿಚುವಲ್ ರಿಚುವಲ್ಸ್, ನಿಮ್ಮ ಆಧ್ಯಾತ್ಮಿಕ ಲೈನಲ್ಲಿ ಹೇಗಿರುತ್ತೆ, ನಿಮ್ಮ ಹೃದಯ ಹಾರ್ಟ್ ಹೇಗಿರುತ್ತೆ, ನಿಮ್ಮಲ್ಲಿ ಧರ್ಮ ಇದೆಯೋ ಇಲ್ವೋ, ಇದೆಲ್ಲ ನೋಡುವುದು ಸಾಮಾನ್ಯವಾಗಿ 5ನೇ ಮನೆ. ಇನ್ನು 6ನೇ ಮನೆ, 6ನೇ ಮನೆ ಅಂದರೆ ಶತ್ರುಭಾವ ಅಂತ, ಋಣಭಾವ, ಶತ್ರುಭಾವ, ಆರೋಗ್ಯ, ಮೆಟರ್ನಲ್ ರಿಲೇಟಿವ್ಸ್, ಅಂಕಲ್ ಮನೆ ಅಂದರೆ ಮಾವನ ಮನೆ ಅಂತ, ಸಾಲದ ಮನೆ, ಋಣ ರೋಗ ರಿಪು ಅಂತ, ಶತ್ರು ಋಣ ರೋಗ ರಿಪು, ಇದಿಷ್ಟು 6ನೇ ಮನೆ. ಸರ್ವಿಸಸ್ ಮನೆ ಆಲ್ಸೋ, ಓಕೆ. ಅಥವಾ ಲಿಟಿಗೇಷನ್ ಮನೆ, ಲಾಸೂಟ್ಸ್, ಚಾಲೆಂಜಸ್ ಫ್ರಮ್ ಕಾಂಪಿಟಿಷನ್ಸ್ ಆರ್ ಎನಿಮೀಸ್, ಕಳ್ಳರ ರಾಬರೀಸು, ಆಮೇಲೆ ಅಟ್ಯಾಕ್ಸ್, ಡಿಸೀಸ್, ಆಮೇಲೆ ನಿಮ್ಮಲ್ಲಿ ಪೆಟ್ಸ್, ನಾಯಿಗಳನ್ನು ಬೆಕ್ಕುಗಳನ್ನು ಸಾಕ್ತೀರಾ ಅನ್ನೋದು, ಆಯಿತಾ. ಆಮೇಲೆ ಸಿಕ್ಕಾಪಟ್ಟೆ ಸಿವಿಯರ್ ಇಲ್ನೆಸ್ ನೋಡೋದು 6ನೇ ಮನೆ. ಸೊ ಒಂದು ದುಸ್ಥಾನ, ಯಾಕಂದರೆ ಉಪಚಯ ಹೌಸು, ದುಸ್ಥಾನ ಅಂದರೆ 6, 8, 12, ಓಕೆ, ಇದೆಲ್ಲ ದುಸ್ಥಾನಗಳ ಮನೆ. ಇನ್ನು 7ನೇ ಮನೆ ಹೆಂಡತಿ ಮನೆ, ಸ್ಪೌಸಿನ ಮನೆ, ಸಂಬಂಧ, ರಿಲೇಷನ್ಶಿಪ್ಪಿನ ಮನೆ, ಸಾರ್ವಜನಿಕ ಪಾರ್ಟ್ನರ್ಶಿಪ್ಪಿನ ಮನೆ, ಬಿಸ್ನೆಸ್ ಪಾರ್ಟ್ನರ್ಶಿಪ್, ಸೆಕ್ಷುವಲ್ ಪ್ಯಾಷನ್ಸ್, ಓಪನ್ ಎನ್ಮೀಸ್, ನಿಮಗೆ ಪಬ್ಲಿಕ್ ಶತ್ರುಗಳಿರ್ತಾರೋ ಇಲ್ವೋ, ಮಂಗಲಿದ್ದರೆ ಯು ಆರ್ ಹ್ಯಾವಿಂಗ್ ಓಪನ್ ಎನ್ಮೀಸ್. ಸೊ 6ನೇ ಮನೆಯಲ್ಲಿ ಗುರು ಇದ್ದರೆ ಸೀಕ್ರೆಟ್ ಎನ್ಮೀಸ್, ತಿಳ್ಕೊಳ್ಳಿ. ಇಂಪಾರ್ಟೆನ್ಸಿ ಅಂದರೆ ಬುಧ, ಶನಿ, ಕೇತು ಎಲ್ಲ 7ನೇ ಮನೆಯಲ್ಲಿದ್ದರೆ ನಿಮಗೆ ಮಕ್ಕಳಾಗೋದು ಕಷ್ಟ, ನೀವು ಇಂಪಾರ್ಟೆಂಟು, ನಿಮಗೆ ನಿಗರೋದಿಲ್ಲ, ಹೀಗೆಲ್ಲ ಹೇಳ್ತಾ ಇರ್ತವೆ. ಡಿಸೈರ್ ಅಂದರೆ ನಿಮಗೆ ಆಸೆಗಳು ಏನಾರು ಇದೆಯಾ, ಆಯಿತಾ. ಸೊ ಕಾಮ ಭಾವ, ಕೇಂದ್ರ ಸ್ಥಾನ, ಇದು 1, 4, 7, 10 ಕೇಂದ್ರ ಸ್ಥಾನ. ಇನ್ನು 8ನೇ ಮನೆ ಏನಂದರೆ ಇದು ಮೃತ್ಯುಭಾವ, ಸತ್ತ, ಡೆತ್ ಹೌಸ್, ಸೀಕ್ರೆಟ್, ರಂಧ್ರದ ಮನೆ, ಟ್ರಾನ್ಸ್ಫಾರ್ಮೇಷನ್, ನಿಮ್ಮ ನೋಡೋದು ನಿಮ್ಮಲ್ಲಿ ಬದಲಾವಣೆ ಆಗ್ತದೋ ಇಲ್ಲವೋ ಅನ್ನೋದು 8ನೇ ಮನೆಯಲ್ಲಿ ನೋಡ್ತೇವೆ. ಆಮೇಲೆ ಭಾಳ ಸ್ಟ್ರಗಲ್, ಹರ್ಡಲ್ಸ್, ಅಡಿಗಡಿಗೆ ಹರ್ಡಲ್ಸ್ ಬರೋದು, ಸ್ಟ್ರಗಲ್ ಮಾಡ್ತಾ ಇರೋದು, ಒಂದು ರೀತಿಯಲ್ಲಿ ಕತ್ತಲೆ ಇರುವಂಥ ಮನೆ, ಎಕ್ಸಿಟ್ ಹೌಸ್. 3ನೇ ಮನೆ ಎಂಟ್ರಿ ಪಾಯಿಂಟ್ ಆದರೆ ಇದು 8ನೇ ಮನೆ ಎಕ್ಸಿಟ್ ಪಾಯಿಂಟ್ ಆಗ್ತದೆ, ಆಯಿತಾ. ಸ್ಕ್ಯಾಂಡಲ್ಸ್, ಬ್ಯಾಂಕ್ರಪ್ಸಿ, ದಿವಾಳಿ ಆಗುವುದು, ಆಯಿತಾ. ಹಾಗೆ ಸರ್ಜರಿ ಅಥವಾ ಅಬ್ಸ್ಟೆಕಲ್ಸ್ ಇರುವುದು. ಆಮೇಲೆ ನೀವು ಲಾಂಗ್ ಲೀವ್ ಇರ್ತಿರೋ, ಶನಿ ಇದರಲ್ಲಿ ನಿಮ್ಮ ಲಾಂಗಿವಿಟಿ 90 ವರ್ಷ. ಈಗ ನೋಡಿ ಕರಣ್ ಸಿಂಗ್ ನಿನ್ನೆ 90 ವರ್ಷ ಒಂದು ಭಗವದ್ಗೀತೆ 9 ನಿಮಿಷದಲ್ಲಿ ಭಗವದ್ಗೀತೆಯನ್ನು ಮುಗಿಸಿದ್ದಾರೆ, ಹೇಳಿದ್ದಾರೆ. ಹಾಗೆ ಇನ್ಹೆರಿಟೆನ್ಸ್ ಆಫ್ ಮನಿ, ನಿಮಗೆ ಅನುವಂಶೀಯ ಪ್ರಾಪರ್ಟಿ ಬರ್ತದೋ ಇಲ್ವೋ ಅಂತ 8ನೇ ಭಾವವನ್ನು ನೋಡಿ ನಾನು ಮುಂಚೆ ಎಲ್ಲ ಹೇಳಿದ್ದೇನೆ, ಇದರಲ್ಲಿ ಹೊಸದೇನಿಲ್ಲ, ಆಯಿತಾ. ಸೊ ನಿಮಗೆ ಅಕ್ಕಲ್ಟ್ ಸೈನ್ಸ್ ಬರ್ತದೋ ಇಲ್ವೋ, ಕೇತು ಮತ್ತು ಶನಿ ಇದ್ದರೆ ಅಕ್ಕಲ್ಟ್ ಜ್ಞಾನ ಜಾಗೃತಿ ಆಗ್ತದೆ, ಆಯಿತಾ. ನಿಮ್ಮ ಸೈಕಿಕ್ ಎಬಿಲಿಟೀಸ್ ಹೇಗಿರುತ್ತೆ, ಆಯಿತಾ. ಸೊ ಹಾಗೆ ನೀವು ಲಾಂಗ್ ಟರ್ಮ್, ಸುಮಾರು ದೀರ್ಘಕಾಲದವರೆಗೆ ನರಳುತ್ತಿರೋ ಬಿಡ್ತಿರೋ. ಆಮೇಲೆ ಪಾರ್ಟ್ನರಿಂದ ಮಾನಿಟ್ರಿ ಗೇಯ್ನ್ ಹೇಗೆ, ಯಾಕಂದರೆ 7ನೇ ಮನೆಗೆ 2ನೇ ಮನೆ ಅದು. ಸೊ ಅದು ಕೂಡ ಇಂಪಾರ್ಟೆಂಟ್ ನೋಡಿ, ಪಾರ್ಟ್ನರ್ಸಿಂದ ನಿಮಗೆ ಹಣ ಬರ್ತದೋ ಇಲ್ವೋ. ಆಮೇಲೆ ಡೌರಿ, ನೀವು ವರದಕ್ಷಿಣೆಯನ್ನು ತೆಗೆದುಕೊಳ್ತೀರೋ ಇಲ್ವೋ, ತಗೊಂಡಿದ್ದೀರೋ ಇಲ್ವೋ, ಇದೆಲ್ಲ ನಾವು ಹೇಳ್ಬೋದು. ನೀವು ಹೇಳದೇ ಇದ್ದರೂ ನಾವು ಹೇಳ್ತೇವೆ. ಆಮೇಲೆ ಗುಟ್ಟು, ರಂಧ್ರದ ಮನೆ, ಇನ್ಶೂರೆನ್ಸ್ ಮನೆ, ಗ್ರ್ಯಾಚ್ಯುಟಿ ಮನೆ, ಇದೆಲ್ಲ ಒಂದು ರೀತಿಯಲ್ಲಿ 8ನೇ ಮನೆಯನ್ನೇ ನೋಡ್ತದೆ. ದುರದೃಷ್ಟಕರದ ವಿಚಾರವಾಗಿ ಆಕ್ಸಿಡೆಂಟ್ಸ್ ಏನಾದರೂ ಆಗುವುದಿದ್ದರೆ ಇದು 6, 8, 12 ದುಸ್ಥಾನದ ಮನೆ ಅಂತ. ಇನ್ನು 9ನೇ ಮನೆ ಧಾರ್ಮಿಕ ಮನೆ, ಧರ್ಮದ ಮನೆ, ಯಾವುದು ಭಾಗ್ಯಸ್ಥಾನ, ನಿಮ್ಮ ಆಧ್ಯಾತ್ಮಿಕ ಸ್ಥಾನ, ಧರ್ಮಸ್ಥಾನ, ಟೀಚರ್ಸ್, ಗುರುಸ್, ಫಾರ್ಚುನ್ಸ್, ಅಂದರೆ ಗುರು ಇರಬೇಕು. 9ನೇ ಮನೆ ಇದ್ದರೆ ಗುರು ಇರಬೇಕು ಅಂತ. ಲಾಂಗ್ ಟ್ರಾವೆಲ್ಸ್, ಲಕ್, ಫಾರ್ದೆಸ್ಟ್ ಟ್ರಾವೆಲ್ಸ್, ಫಾರಿನ್ ಟ್ರಾವೆಲ್ಸಿಗೆ 9ನೇ ಮನೆಯನ್ನು ನೋಡ್ತೇವೆ. ತಂದೆಯ ಮನೆ ಇದು, ಆ್ಯಕ್ಚುಲಿ ಪಬ್ಲಿಕೇಶನ್ಸಿಗೆ ತಂದೆ ಮನೆ. ನೀವು ತೀರ್ಥಕ್ಷೇತ್ರಕ್ಕೆ ಹೋಗ್ತಿರೋ ಇಲ್ವೋ, ಪಿಲ್ಗ್ರಿಮೇಜ್ ಸೆಂಟ್ರ್, ಆಯಿತಾ. ಅಂದರೆ ಜರ್ನೀಸ್ ಟು ಗೈನ್ ಸ್ಪಿರಿಚುವಲ್ ನಾಲೆಜ್ ಅಂತೇಳಿ ತೀರ್ಥಕ್ಷೇತ್ರ ಹೋಗುವುದು ಅದೇ ಅಲ್ವಾ.
ಕಾಲೇಜಸ್ ಹೈಯರ್ ಲರ್ನಿಂಗ್, ನೀವು PhD ಮಾಡ್ತೀರಾ ಇಲ್ವೋ, ಅದೆಲ್ಲ 9. 2, 4, 5, 9 ಇದೆಲ್ಲ ನೋಡ್ತಾ ಇರ್ತವೆ. ಲಾ ಆ್ಯಂಡ್ ಲಾಯರ್ಸ್, ಹಿಪ್ಸ್ ಆ್ಯಂಡ್ ಥೈಸ್, ಒಟ್ಟಾರ ಮೇಲೆ ಧರ್ಮಸ್ಥಾನಕ್ಕೆ ಈ 9ನೇ ಮನೆ ನೋಡ್ತೇವೆ. ಇನ್ನು 10ನೇ ಮನೆ ಕರ್ಮಭಾವ. 10ನೇ ಮನೆ ಪ್ರೊಫೆಷನಲ್ ಹೌಸ್, ಕ್ಯಾರಿಯರ್ ಮನೆ, ಸರ್ವೀಸಸ್ ಮನೆ 6ನೇ ಮನೆ. ಆಯಿತಾ, ನೇಮ್ ಆ್ಯಂಡ್ ಫೇಮ್ ಸಿಗ್ತದೋ ಇಲ್ವೋ, ಅಥಾರಿಟಿ ಇದೆಯಾ, ನಿಮ್ಮ ಆ್ಯಂಬಿಷನ್ ಏನು, ಪರ್ಪಸ್ ಏನು, ಗೌರ್ಮೆಂಟ್ ಉದ್ಯೋಗ ಅಥವಾ ಯಾವುದು ಪ್ರೈವೇಟಾ, ಸೊ IT ಉದ್ಯೋಗನೋ ಅಥವಾ ಟೀಚರ್ ಉದ್ಯೋಗನೋ, ಬಾಸಸ್, ಪ್ರೆಸಿಡೆಂಟ್ ಅಥವಾ ವೆಲ್ತ್ ಆಫ್ ದಿ ಫಾದರ್. 9ನೇ ಮನೆಗೆ 2ನೇ ಮನೆ ಆದ್ದರಿಂದ ತಂದೆಗೆ ಧನ ಹೇಗೆ ಬರ್ತದೆ. ಆಮೇಲೆ ನಿಮ್ಮ ಮೊಣಗಂಟು ನೀಸ್, ಆಯಿತಾ, ಇದು ಕೂಡ ಕೇಂದ್ರ ಸ್ಥಾನ 1, 4, 7, 10. ಇನ್ನು 11ನೇ ಮನೆ ಲಾಭದ ಮನೆ, ಆಯಭಾವ ಅಂತ ಹೇಳ್ತೇವೆ, ಇನ್ಕಮ್ ಗೇನ್ಸ್ ಫ್ರಮ್ ಪ್ರೊಫೆಷನ್. 10ನೇ ಮನೆಗೆ ಇದು 2ನೇ ಮನೆ ಆದ್ದರಿಂದ ಇನ್ಕಮ್ ಫಾರ್ ದ ಪ್ರೊಫೆಷನ್ ಹೌಸ್. ಓಕೆ, ನೋಡಿ ಎಲ್ಲ ಮನೆ ಇಂಪಾರ್ಟೆಂಟ್. ಒಂದು ಸ್ನೇಹಿತರ ಮನೆ, ಐಶ್ವರ್ಯದ ಮನೆ. 11ನೇ ಮನೆ ಎಲ್ಡರ್ ಬ್ರದರ್ ಮನೆ, ಆಯಿತಾ, ನಿಮ್ಮ ಡಿಸೈರ್ ಫುಲ್ಫಿಲ್ಮೆಂಟ್ ಆಗ್ತದೋ ಇಲ್ವೋ ಅಂಥೇಳಿ, ಆಯಿತಾ. ಲೆಫ್ಟ್ ಇಯರ್ ಕಿವಿ, ಎಡ ಕಿವಿಯ ಮನೆ. ಸೊ ಉಪಚಯ ಹೌಸ್, ಇದು ಕೂಡ ಕಾಮಸ್ಥಾನ, ಇದು 11ನೇ ಮನೆ. ಓಕೆ, 3 ಉಪಚಯ ಹೌಸ್. ಸೊ 11 ಕೂಡ ಉಪಚಯ ಮನೆ. ಇನ್ನು ಆ ಲಾಸ್ಟಲ್ಲಿ 12ನೇ ಮನೆ ಅಂದರೆ ವ್ಯಯಸ್ಥಾನ ನೋಡಿ, ಎಕ್ಸ್ಪೆಂಡಿಚರ್ ಹೌಸ್, ಲಾಸ್, ನಷ್ಟದ ಮನೆ, ಕಷ್ಟಪಡುವ ಮನೆ, ಮತ್ತು ಫಾರಿನ್ ಸೆಟ್ಲ್ಮೆಂಟಿನ ಮನೆ, ಆಮೇಲೆ ಫಾರಿನ್ ಕನೆಕ್ಷನ್ ಇದೆಯಾ ಇಲ್ಲೋ ಅಂತೇಳಿ ನೋಡುವ ಮನೆ, ನಿದ್ದೆ ಬರ್ತದೋ ಇಲ್ವೋ, ದುರದೃಷ್ಟದ ಮನೆ, ಮಿಸ್ಫಾರ್ಚೂನಿನ ಮನೆ. ನೀವು ಚಾರಿಟಿ ಕೊಡ್ತೀರೋ ಇಲ್ಲ, ದಾನ ಧರ್ಮ ಮಾಡ್ತೀರೋ ಇಲ್ವೋ, ಕಂಜೂಸ್ಗಿರಿ ಮಾಡ್ತೀರೋ ಅಥವಾ ಒಳ್ಳೆ ಉದಾರಿ ಆಗ್ತೀರೋ, ಅದೆಲ್ಲ ಇದು 12ನೇ ಮನೆಯಲ್ಲಿರುವ ಗ್ರಹಗಳನ್ನು ನೋಡಿ ಹೇಳ್ತೇವೆ. ಸಪೋಸ್ ನೀವು 2ನೇ ಮನೆ ಅಧಿಪತಿ ಚಂದ್ರ ಇದ್ದು 12ನೇ ಮನೆ ಇದ್ದರೆ ನೀವು ನಿಮ್ಮ ಸಂಸಾರಕ್ಕೆ ನೀವು ದಾನ ಮಾಡ್ತೀರ ವಿನ ಅವ್ರನ್ನ ಬಿಟ್ಟು ಬೇರೆಯವರಿಗೆ ನೀವು ದಾನ ಕೊಡೋದು ಕಡಿಮೆ ಅಂತ. ಉದಾರಿ ಅಂತ ಚಂದ್ರ 12ನೇ ಮನೆಯಲ್ಲಿದ್ದರೆ ಕೊಡುಗೈ ದಾನಿ ಅಂತ ಹೇಳ್ಬೋದು. ಎಲ್ಲರಿಗೂ ಬರುವುದಿಲ್ಲ, ಕೊಡಲಿಕ್ಕೆ ಕೈ ಬರುವುದಿಲ್ಲ. ನಿಮ್ಮ ಆದರಾತಿಥ್ಯ ಹೇಗೆ ಅನ್ನೋದು ನೀವು ಇದರಲ್ಲಿ, ಈಗ ಚಂದ್ರ 12ನೇ ಮನೆ ಉಚ್ಚನಾಗಿದ್ದರೆ, ಪುಷ್ಕರಾಂಶದಲ್ಲಿದ್ದರೆ, ಪುಷ್ಕರ ಭಾಗದಲ್ಲಿದ್ದರೆ, ಇವರು ಹಾಸ್ಪಿಟಾಲಿಟಿ ಬಂದು ಕೂಡಲೇ ಅವರಿಗೆ ನಿಮಗೆ ಒಂದು ಜ್ಯೂಸ್, ಬೀರ್ ಗ್ಲಾಸಲ್ಲಿ ಜ್ಯೂಸ್ ಕೊಡ್ತಾರೆ, ಇಲ್ಲ ಕಾಫಿ ಕೊಡ್ತಾರೆ, ಇಲ್ಲ ಹಣ್ಣಿನ ಫ್ರೂಟ್ ಸಾಲೆಡ್ ಕೊಡ್ತಾರೆ. ಕೆಲವ್ರ ಮನೆಗೆ ಇದ್ಯಾ ಸತ್ಯ ಅಂತ ಕೇಳೋದು ಇಲ್ಲ. ನೀವು ಗಂಟೆಗಟ್ಟಲೆ ಕೂತು ಎದ್ದು ಹೋಗುವ, ಅಯ್ಯೋ ನೀವು ಚಾಯ್ ಕೊಡ್ಕೊಂಡು ಹೋಗಲಿಲ್ಲಲ್ಲ ಅಂತಾರೆ. ನಮ್ಮಲ್ಲಿ ಅವರಿಗೆ ಶಿವಳ್ಳಿ ಉಪಚಾರ ಅಂತೇಳಿ ಕರಿತೇವೆ. ಓಕೆ, ದಯವಿಟ್ಟು ಬೈಬೇಡಿ ಶಿವಳ್ಳಿ ಅವರು. ಸೊ ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಆದರಾತಿಥ್ಯ ಕೂಡ ನಿಮ್ಮಲ್ಲಿ ಇರಬೇಕು. ನಿಮ್ಮ ಜಾತಕದಲ್ಲಿ ಇಲ್ಲದೇ ಇದ್ದರೆ ಅದೆಲ್ಲ ಬರೋದಿಲ್ಲ. ಕೆಲವ್ರ ಮನೆ ಹೋಗ್ತೇವೆ, ಕೊನೆಗೆ ಇಷ್ಟು ಸಣ್ಣ ಗ್ಲಾಸಲ್ಲಿ ಇಷ್ಟೇ ಅರ್ಧ ಜ್ಯೂಸ್ ಕೊಟ್ಬಿಡ್ತಾರೆ. ಅಬಾ ಇಡೀ ನಮ್ಮ ಮನೆಗೆ ಬಂದರೆ ದೊಡ್ಡ ಗ್ಲಾಸಲ್ಲಿ ಜ್ಯೂಸ್ ಕುಡ್ಕೊಂಡು ಹೋಗ್ತಾರೆ. ಅವ್ರ ಮನೆಗೆ ಹೋದರೆ ಇಷ್ಟೇ. ಏನು ಹೇಳೋದು, ಕರ್ಮ. ದುಡ್ಡು ಮಾಡಿ ಏನು ಮಾಡ್ತಾರೋ ಗೊತ್ತಿಲ್ಲ. ಸೊ ಕಂಫರ್ಟ್ಸ್ ಆಫ್ ದಿ ಬೆಡ್, ನಿಮಗೆ ಹಾಸಿಗೆ ಬೆಡ್ಲಿ ಹ್ಯಾಪಿನೆಸ್ ಇದೆಯೋ ಇಲ್ವೋ ಅಂಥೇಳಿ ನೋಡ್ಬೋದು, ಆಯಿತಾ. ಆಮೇಲೆ ನೀರಿನ ಪ್ಲೇಸೋ ಅಥವಾ ಓಷನ್ನು, ಈಗ ಮೀನರಾಶಿ ಇದ್ದರೆ ದೇ ಆರ್ ಫ್ಲೈಯಿಂಗ್ ಇನ್ ದ ಸ್ಕೈ ಅಂತ ಹೇಳ್ಬೋದು. ಓಷನ್ನು ಸಮುದ್ರೋಲ್ಲಂಘನ ಮಾಡ್ತಾರೆ ಅಂತ ಹೇಳ್ಬೋದು. ಇದು ನೋಡಿ, ಭಾವ ಗೊತ್ತಿದ್ದರೆ ನಿಮಗೆ ಜ್ಯೋತಿಷ್ಯ ಒಂಥರ ನೀರಿದ್ದಾಗೆ, ಜ್ಯೋತಿಷ್ಯ ಅಂತದಿಲ್ಲ. ಫಿಲ್ಮ್ಸ್ ಆ್ಯಂಡ್ ಮೂವೀಸು, ಓಕೆ. ಆಮೇಲೆ ಪಾದಗಳಿಗೆ 12 ಮನೆ ನೋಡ್ತೇವೆ, ಲಾಸ್ಟ್ ಅಲ್ಲ, ಮೋಕ್ಷದ ಮನೆ ಇದು. ಆಮೇಲೆ ಎಡಗಣ್ಣಿನ ಮನೆ, ಓಕೆ, ಎಡಗಣ್ಣಿನ ಮನೆ, ಮೋಕ್ಷದ ಮನೆ. 12 ಮನೆ ಸಾಮಾನ್ಯವಾಗಿ ಕಾಲಪುರುಷನ 12 ಮನೆ ಮೀನರಾಶಿಯೇ ಬರ್ತದೆ. ಕೇತುವಲ್ಲಿದ್ದರೆ ನಿಮಗೆ ಪರ್ಮನೆಂಟ್ ಮೋಕ್ಷ ಸಿಗ್ತದೆ ಅಂತೇಳಿ. ಎಷ್ಟೇ ಹಣ ಇದ್ದರೂ ಕೂಡ, ಐಶ್ವರ್ಯ ಇದ್ದರೂ, ಯು ಆರ್ ನಾಟ್ ಗೋಯಿಂಗ್ ಟು ಬಿ ಹ್ಯಾಪಿ ಅಂತೇಳಿ ಹೇಳ್ತೇವೆ. ಗ್ರಹಗಳು ಇಂಪಾರ್ಟೆಂಟ್, ಗ್ರಹಗಳು ಎಲ್ಲೆಲ್ಲಿ ಇರ್ತವೆ ಅದು ಇಂಪಾರ್ಟೆಂಟು. ಆದರೆ ಭಾವ ನಿಮಗೆ ಗೊತ್ತಿರಬೇಕು. ಭಾವ ಗೊತ್ತಿಲ್ಲ ಅಂದರೆ ನೀವು ಜ್ಯೋತಿಷ ಗೊತ್ತಿಲ್ಲ, ಆಯಿತಾ. ಸೊ ಗ್ರಹಗಳ ಬಗ್ಗೆ, ಭಾವಗಳ ಬಗ್ಗೆ, ಮನೆಗಳ ಬಗ್ಗೆ, ಡಿಗ್ರಿಗಳ ಬಗ್ಗೆ ತಿಳ್ಕೊಳ್ಳೋದಿತ್ತಲ್ಲ, ಅದು ನಿಮಗೆ ಜ್ಯೋತಿಷ್ಯದಲ್ಲಿ ಮೊದಲಿನ ಪಾಠ. ನಿಮಗೆ ಅದು ಗೊತ್ತಿಲ್ಲ, ನೀವು ಏನಕ್ಕೂ ಪ್ರಯೋಜನ ಇಲ್ಲ. ಸುಮ್ಮನೆ ಪ್ರಶ್ನೆ ಕೇಳೋದು ಒಂದೇ ಗೊತ್ತು ನಿಮಗಷ್ಟೇ.
ಸಾರ್ ಡಿಗ್ರಿ ಬಗ್ಗೆ ಹೇಳಲಿಲ್ಲ ಸಾರ್, ನೀವು ಇದು ಹೇಳಲಿಲ್ಲ ಅಂತ. ನೀವು ನೋಡಿದ್ರೆ ತಾನೇ, ನೋಡಿ ಆಮೇಲೆ ಕ್ವಶನ್ ಹಾಕ್ಬೇಕು. ಇವನ್ನ ಬಾಯಿಗೆ ಬಂದು ಕ್ವಶನ್ ಹಾಕಿದರೆ ನೀವು ಗ್ರೇಟ್ ಪರ್ಸನ್ ಅಂತೇಳಿ ಹೇಳೋದೇ ಇಲ್ಲ ನಾನು, ತಿಳ್ಕೊಳ್ಳಿ. ಸುಮ್ಮನೆ ಪ್ರಶ್ನೆ ಕೇಳ್ತಾ ಇದ್ದರೆ ಮಾ ಹೇ ಗೊತ್ತಲ್ಲ, ಊಟ ಮಾಡೋದು, ಮಲಗುವುದು, ಎಲ್ಲಿಗೆ ಹೋಗುವುದು, ಅಷ್ಟೇ ಮಾ ಹೇ. ನಿನ್ನೆ ನನ್ನ ಮೊಮ್ಮಗ ನೋಡಿ, ಸನ್ರೈಸ್ ಸನ್ಸೆಟ್ ನೀವು ಹುಟ್ಟಿದ ಸಮಯ ಯಾವುದು ಅಂತ ಹೇಳ್ತಾನೆ ನಾವು. ಅಷ್ಟು ಒಂದು ಇದು ಮಾಡಿ ಕಳಿಸಿದ್ದ ನನಗೆ, ರೈಟ್ ಅಪ್ ಮಾಡಿ ಕಳಿಸಿದ್ದ. ಭಾಳ ಕಷ್ಟ. ನಾನು ಯಾವಾಗ ಹುಟ್ಟಿದ್ದೆ ಅನ್ನೋ ತಿಳ್ಕೊಳ್ಬೇಕಾದ್ರೆ ಸುಮಾರು ದಿವಸ ಆಯಿತು. ಅವನು ಸಿಂಪಲ್ಲಾಗಿ ಬರ್ದ, ಸೂರ್ಯ ಹುಟ್ಟುವುದು ಯಾವಾಗ? ಸೂರ್ಯ ಹುಟ್ಟುವುದು ಬೆಳಿಗ್ಗೆ, ಲಗ್ನದ ಜೊತೆಗಲ್ಲ, ಕೆಲವು ಬಾರಿ ಲಗ್ನದ ಜೊತೆಗೆ ಬರ್ತದೆ. ಸೂರ್ಯೋದಯ ಬೆಳಿಗ್ಗೆ ಅಂತ. ಆ ಸೂರ್ಯೋದಯದಿಂದ 7ನೇ ಭಾವ ಸೂರ್ಯಾಸ್ತ ಅಂತ. ಅಲ್ಲಿಂದ ಲಗ್ನವನ್ನು, ನಿಮ್ಮ ಲಗ್ನ ಎಲ್ಲಿದೆ ಅಂತ. ಈಗ ನನ್ನ ಮಿಥುನ ಲಗ್ನ, ಸೂರ್ಯೋದಯದ 7ನೇ ಮನೆ, ಸೂರ್ಯಾಸ್ತದ ಮನೆ ಮೀನ ಬಂತು. ಸೂರ್ಯ ಇರೋದು ನಂದು ಕನ್ಯಾದಲ್ಲಿ, ಕನ್ಯಾದಿಂದ 7ನೇ ಮನೆ ಮೀನರಾಶಿಯಿಂದ ನನ್ನ ಲಗ್ನ ಮಿಥುನ. ಅಂದರೆ ಅಜ್ಜ ನೀನು ಹುಟ್ಟಿದ್ದು ರಾತ್ರಿ ಮಿಡ್ನೈಟ್ ಅಂದ. ನಾನು ಹುಟ್ಟಿದ್ದು ರಾತ್ರಿ 11:45 ನೋಡಿ. ಅಂದರೆ ಸಣ್ಣ ಹುಡುಗನಿಗೆ ಅದೆಲ್ಲ ಹೇಗೆ ಬಂತೋ ಗೊತ್ತಿಲ್ಲ. ಅಂದರೆ ನಾನು ಯಾಕೆ ಹೇಳ್ತಾ ಇದ್ದೇನೆ, ಈಗಿನ ಮಕ್ಕಳೇ ಬ್ರಿಲಿಯಂಟ್. ಯಾಕಂದರೆ ಅವರ ಆ ಬ್ರಿಲಿಯನ್ಸ್ ಇರೋದ್ರಿಂದ ನಮಗೆ ನಾವು ಕಲಿಸಿದ್ದೇವೆ ಅಂತೇಳಿ ನಮಗೊಂದು ಹೆಮ್ಮೆ ಇರ್ತದೆ. ಆದರೆ ಹೆಮ್ಮೆ ಹಿಂದೆ ಅವರ ಇಂಟೆಲಿಜೆನ್ಸ್ ಮುಖ್ಯ. ತಂದೆ ತಾಯಿಗಳು ಏನು ಮಾಡ್ತಾರೆ, ನಾವು ಇಬ್ಬರು ಪುಷ್ ಮಾಡ್ಲಿಕ್ಕೆ ಹೋಗಿ ಅವ್ನು ಮುಂದೆ ಬಂದ. ಸುಳ್ಳು. ನಿಮ್ಮ ಒಂದು ಹರಕೆ ಬೆಲೆ ನೀವು ತೀರಿಸ್ಕೊಂಡ್ರೆ ಅಷ್ಟೇ. ಅದರ್ವೈಸ್ ಅವನ ಇಂಟೆಲಿಜೆನ್ಸ್ ಇಲ್ಲದೆ ಇದ್ದರೆ ಅವ್ನು ಮುಂದೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಅವನ್ನ 2ನೇ ದಿವಸಕ್ಕೆ ಅವನಿಗೆ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ನನ್ನ ಸೀಟ್ ಬಿಟ್ಟು ಅವನಿಗೆ ಕೊಟ್ಟಿದ್ದೇನೆ. ಹೇಗೆ ಆಯಿತು? ಯಾರಾದರೂ ಬಿಡ್ತಾರೋ? ನಮಗೆ ಗೊತ್ತೇ ಇಲ್ಲ. ಅವನಿಗೆ ಫಂಡಮೆಂಟಲೇ ಗೊತ್ತಿಲ್ಲ, ಏನಂತೂ ಗೊತ್ತಿಲ್ಲ. ಆದರೂ ಕೂಡ ಒಂದು ದಿವಸ ಇಡೀ ಅವನಿಗೆ ಹೇರಿಂಗ್ ಕೊಟ್ಬಿಟ್ಟು ಇದು ಒಳ್ಳೆ ಗ್ರಾಸ್ ಮಾಡ್ಕೊಂಡ. ಆಮೇಲೆ ಈಗ ಅದನ್ನು ಇನ್ನೊಂದು ಘಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾನೆ. ಸಿನಾರಿಯೋ, ಎಲ್ಲಿ ಸಿನಾರಿಯೋ? ಆಸ್ಟ್ರಾನಮಿ. ನಾನು ಜಾಯ್ನ್ ಆಗಿದ್ದ ಆಸ್ಟ್ರಾನಮಿಗೋಸ್ಕರ. ಆಸ್ಟ್ರಾನಮಿ ಇಸ್ ಮೈ ಪೆಟ್ ಸಬ್ಜೆಕ್ಟ್. ಆಸ್ಟ್ರಾನಮಿ ಈಸ್ ಮೈ ಫೇವರೇಟ್ ಸಬ್ಜೆಕ್ಟ್. ಆಸ್ಟ್ರಾನಮಿ ಗೊತ್ತಿದ್ದರೆ ಆಸ್ಟ್ರಾಲಜಿ ಗೊತ್ತಿದೆ ಅಂತ. ಆಸ್ಟ್ರಾಲಜಿ ಗೊತ್ತಿದ್ದರೆ ಆಸ್ಟ್ರಾನಮಿ ಲಿಂಕ್ ಮಾಡಬೇಕು. ಆಸ್ಟ್ರಾಲಜಿ ಗೊತ್ತಿದೆ, ಆಸ್ಟ್ರಾನಮಿಗೆ ಲಿಂಕ್ ಮಾಡಲಿಕ್ಕೆ ಹೊರಟಿದ್ದಾನೆ. ನೋಡಿ ಎಷ್ಟು ಸಿದ್ಧಾಂತರಾವ್ ಅಂಥೇಳಿ. ನನಗೆ ಭಾಳ ಖುಷಿ ಆಯಿತು. ಆಯಿತಾ, ಒಂದು 2-3 ಎಕ್ಸಾಂಪಲ್ ಕೂಡ ಕೊಟ್ಟಿದ್ದ ನಾವು. ಓಕೆ, ನಂದೊಂದು, ಆಮೇಲೆ ಇನ್ಯಾರ್ದೋ ಒಂದು, ಒನ್ ಆಫ್ ದಿ ರಿಚೆಸ್ಟ್ ಪರ್ಸನ್. ಅವನ ಹೆಸರೇನು? ಅವನ ಹೆಸರು ಮರ್ತೋಯ್ತಲ್ಲ. ಅವನ ಹೆಸರು ಏನಂತ ಹೇಳ್ತೇನೆ ತಡೀರಿ. ಅವನು ಕಳಿಸಿದ್ದ ಅಂದ ಮೇಲೆ ಅವನ ಹೆಸರು ಸಿದ್ಧಾಂತರಾವ್. ಎಸ್, ಫೈಂಡಿಂಗ್ ಸನ್ಸೆಟ್. ನೋಡಿ, ಅವನ ಹೆಸರು ಏನು ಅಂದರೆ ಇಲ್ಲಿ ಇಲ್ಲಿ ನೋಡಿ, 28 ಡಿಗ್ರಿ ಲಗ್ನ ಸೂರ್ಯ ಇದು ಹಾಕಿದ. 6:30 ಡೆಲ್ಲಿಯಲ್ಲಿ ತೆಗೆದುಬಿಟ್ಟ. ಆಮೇಲೆ 6:35ಕ್ಕೆ 0 ಡಿಗ್ರಿ 36 ನಿಮಿಷ ಮಾಡಿದ. 0:32 ನಿಮಿಷ ಆಯಿತು. ಆಸ್ಟ್ರಾನಮಿ ಪ್ರಕಾರ ಹಾಗೆ ಆಯಿತು. ಸನ್ಸೆಟ್, ಸನ್ರೈಸ್, ಸನ್ಸೆಟ್, ಫಸ್ಟ್ ಹೌಸ್, 7th ಹೌಸ್. ನೋಡಿ, ಹಾಗೆಲ್ಲ ಮಾಡ್ದ. ಆಮೇಲೆ ಉದಾಹರಣೆಗೆ ಅವನು ಇದನ್ನು ತಗೊಂಡ. ಯಾವುದು? ದ ನೇಮ್ ಆಫ್ ದ ಪರ್ಸನ್ ಈಸ್ ಆ್ಯಕ್ಚುಲಿ ದ ಪರ್ಸನ್ ಈಸ್ ಸೌತ್ ಆಫ್ರಿಕಾ. ಯಾರೋ ಪ್ರಿಟೋರಿಯಾ 28/6/1971. ಆಯಿತಾ. ಅವನದು 6 ನೋಡಿ, ಅವನು ಹುಟ್ಟಿದ್ದು ಡ್ಯೂರಿಂಗ್ ಸನ್ರೈಸ್ ಪೀರಿಯಡ್ ಅಂತೇಳಿ ಹಾಕ್ಬಿಟ್ಟು. ಯಾಕಂದರೆ ಲಗ್ನದ ಜೊತೆಗೆ ಸೂರ್ಯ ಇದ್ದ. ಆದ್ದರಿಂದ ಈ ಬಾರ್ನ್ ಆ್ಯಟ್ 6:30 AM ಅಂತ ಕೊಟ್ಬಿಟ್ಟ. ಇನ್ನೊಬ್ಬ ಒಂದು ಇದು ನಂದೇ ಜಾತಕವನ್ನು ಬರೆದು ಅವನು ಅಜ್ಜ ಹುಟ್ಟಿದ್ದು ಮಧ್ಯರಾತ್ರಿ 11:45 ಅಂತ ಕೊಟ್ಬಿಟ್ಟ. ಇನ್ನೊಂದು ಆಲ್ಬುಕರ್ಕ್, ನ್ಯೂ ಮೆಕ್ಸಿಕೋ, USA, ಅದನ್ನು ಒಂದು ತೆಗೆದುಕೊಂಡ. ಆಯಿತಾ. ಅದು ಹೋಮ್ವರ್ಕಿಗೆ ನಮಗೆ ಕೊಟ್ಟ. ಹೋಮ್ವರ್ಕಿಗೆ ಯಾತಕ್ಕೆ ಹೇಳ್ತೇನೆ ನೋಡಿ, ಅವನು ಇಷ್ಟೆಲ್ಲ ಮಾಡಿ ಕಳಿಸ್ಬೇಕಾದ ಅಗತ್ಯ ಏನಿದೆ? ಅವನಿಗೆ ಎಕ್ಸಾಮ್ ಇದೆ ಬೇರೆ. ಸೊ ಇದು ಮಕ್ಕಳು, ಕಲಿಯುವ ಮಕ್ಕಳ, ಅಂದರೆ ನಮ್ಮ ತಂದೆ ಹೇಳ್ತಾ ಇದ್ರು, ಬೆಳೆಯುವ ಮಕ್ಕಳ ಗುಣ
ಅವರ ಹೊರಕಡೆಯಲ್ಲಿ ಗೊತ್ತಾಗ್ತದೆ. ಅವರು ಹೊರಗಡೆ ಮಾಡ್ತಾರಲ್ಲ, ಅದರಲ್ಲಿ ಇವರು ಮುಂದೆ ಒಳ್ಳೆ ಇಂಟೆಲಿಜೆಂಟಾಗಿ ಬೆಳೀತಾರೋ ಇಲ್ವೋ ಅಂತೇಳಿ, ಆಯಿತಾ, ಆ ಥರ. ಸೊ ಇಷ್ಟೊಂದು ಹೇಳಿ ಇಲ್ಲಿಗೆ ಮುಗಿಸ್ತೇನೆ. 9481156540 ಇಸ್ ಮೈ ಮೊಬೈಲ್ ನಂಬರ್. ಥ್ಯಾಂಕ್ ಯು ವೆರಿ ಮಚ್. ಈಗ 903 ಟ್ರೇಡಿಂಗ್ ಆ್ಯಕ್ಟಿವಿಟೀಸ್ ಸ್ಟಾರ್ಟೆಡ್. ಸೊ ಐ ವಿಲ್ ಬಿ ಬ್ಯುಸಿ. ಥ್ಯಾಂಕ್ ಯು ವೆರಿ ಮಚ್.